ರೇವಣ್ಣನವರಿಗೆ ಬೇಲಾಗಿದೆ. ಅದ್ಭುತ. ಕುಮಾರಸ್ವಾಮಿ ಅದ್ರ ಬಗ್ಗೆ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಎಲ್ಲವೂ ಆಗಿದೆ. ಇಟ್ಸ್ ಆಲ್ ಒಂದು ಪಿಕ್ಚರ್ ಒಂದು ಹಂತಕ್ಕೆ ಬಂದು ಮುಗಿದಿದೆ. ನನಗೆ ಇಲ್ಲಿ ಆಶ್ಚರ್ಯ ಏನು ಅಂತಂದ್ರೆ, ಅಪ್ಪ ಆಲ್ರೆಡಿ ಅರೆಸ್ಟ್ ಆಗಿ ಒಳಗೆ ಹೋಗಿ ಬೇಲ್ ತಗೊಂಡು ಹೊರಗೆ ಬಂದಿದ್ದು ಆಯ್ತು, ಆದರೆ ಮಗ ಇನ್ನೂ ಸಿಕ್ಕಿಲ್ಲ. ಪ್ರಜ್ವಲ್ ರೇವಣ್ಣ ಇವತ್ತು ಅಲ್ಲಿಂದ ಇಲ್ಲಿಗೆ ಎಲ್ಲಿಗೋ ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಮತ್ತೊಂದು ಇಲ್ಲಿಂದ ಎಲ್ಲಿಗೋ ಮಾಡೋದು, ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, SIT ಅವರು ಇಲ್ಲಿಗೆ ಬರ್ಬೋದು ಅಂತ ಕಾಯೋದು, ಅಲ್ಲಿಗೆ ಬರ್ಬೋದು ಅಂತ ಕಾಯೋದು, ಹೆಂಗೋ ಯಾಮಾರಿಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಪ್ರಜ್ವಲ್ ರೇವಣ್ಣ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನಂತ ಪ್ರಶ್ನೆ ಮಾಡೋದು? ಸರಿ, ಕೇಂದ್ರ ಸರ್ಕಾರದವರಾದರೂ ಅವ್ರ ಹತ್ರ ಇರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡುವ ರೈಟ್ಸ್ ಅವರಿಗಿದ್ರೆ ಅವ್ರು ಯಾಕೆ ಇನ್ನೂ ಮಾಡ್ತಾ ಇಲ್ಲ? ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ರೇವಣ್ಣನವರಿಗೆ ಬೇಲಾಗಿದೆ. ಅದ್ಭುತ. ರೇವಣ್ಣನವರು ಒಂದು ಅಪಹರಣ ಪ್ರಕರಣದಲ್ಲಿ ಏವನ್ನಾಗಿದ್ದರು. ಅದಕ್ಕೇನೋ ಟ್ವಿಸ್ಟು ಟರ್ನ್ಗಳಿದೆ. ಆ ಲೇಡಿ ಮುಂಚೆ ಹಂಗೆ ಸ್ಟೇಟ್ಮೆಂಟ್ ಕೊಟ್ಲು, ಅವಳಿಲ್ಲಿ ಸಿಕ್ಕಿದ್ಲು, ಆಮೇಲೆ ಆ ಲೇಡಿ ಸ್ಟೇಟ್ಮೆಂಟಲ್ಲಿ ಉಲ್ಟಾ ಹೊಡೆದ್ಲು, ಯೂ ಟರ್ನ್ ಆಯಿತು, ಏನೇನೋ ಹೇಳ್ತಿದ್ದಾರೆ. ಎಂಡ್ ಆಫ್ ದ ಡೇ CV ನಾಗೇಶ್ ಅವರು ರೇವಣ್ಣ ಅವರ ಪರವಾಗಿ ವಾದ ವಿವಾದಗಳನ್ನು ಮಾಡಿ ಎಲ್ಲ ಆಗಿ ಜಡ್ಜನ್ನು ಕನ್ವಿನ್ಸ್ ಮಾಡಿ ನ್ಯಾಯಾಲಯದ ಷರತ್ತುಬದ್ಧ ಜಾಮೀನನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ನಿನ್ನೆ ಜಾಮೀನು ಸಿಕ್ಕು, ಡಿಸ್ಚಾರ್ಜು ಆಗಿ ನಿನ್ನೆ ಜಾಮೀನು ಸಿಕ್ಕು. ಇವತ್ತು ಅವ್ರನ್ನ ಜೈಲಿಂದ ಕರ್ಕೊಂಬಂದಿದ್ದು ಆಗಿದೆ. ಪರಪ್ಪನ ಅಗ್ರಹಾರದ ಎದುರುಗಡೆ ಅವರು ಕಣ್ಣೀರು ಹಾಕ್ಕೊಂಡಿದ್ದಾರೆ. ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ, ಪಟಾಕಿ ಹೊಡೆದಿದ್ದಾರೆ, ಹಾರ ಹಾಕಿದ್ದಾರೆ. ಆಮೇಲೆ ಅಭಿಮಾನಿಗಳ ಹತ್ರ ಹೋಗಿ ರೇವಣ್ಣನವ್ರು ಕಣ್ಣೀರಿಟ್ಟಿದ್ದಾರೆ. ದೇವೇಗೌಡರು ಬೇಜಾರು ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿಯವರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಎಲ್ಲವೂ ಆಗಿದೆ. ಇಟ್ಸ್ ಆಲ್ ಒಂದು ಪಿಕ್ಚರ್ ಒಂದು ಹಂತಕ್ಕೆ ಬಂದು ಮುಗಿದಿದೆ. ನನಗೆ ಇಲ್ಲಿ ಆಶ್ಚರ್ಯ ಏನು ಅಂತಂದರೆ, ನಿಜಕ್ಕೂ ಈ ಎಲ್ಲ ಕೇಸುಗಳ ರೂವಾರಿ ಅಂತ ಕರೆಸ್ಕೊಂಡಂತಹ ಪ್ರಜ್ವಲ್ ರೇವಣ್ಣ ಇನ್ನೂ ಸಿಕ್ಕಿಲ್ಲ. ಪ್ರಜ್ವಲ್ ರೇವಣ್ಣ ಇವತ್ತು ಅಲ್ಲಿಂದ ಇಲ್ಲಿಗೆ ಎಲ್ಲಿಗೋ ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, ಮತ್ತೊಂದು ಇಲ್ಲಿಂದ ಎಲ್ಲಿಗೋ ಮಾಡೋದು, ಟಿಕೆಟ್ ಬುಕ್ ಮಾಡೋದು, ಕ್ಯಾನ್ಸಲ್ ಮಾಡೋದು, SIT ಅವರು ಇಲ್ಲಿಗೆ ಬರ್ಬೋದು ಅಂತ ಕಾಯೋದು, ಅಲ್ಲಿಗೆ ಬರ್ಬೋದು ಅಂತ ಕಾಯೋದು, ಹೆಂಗೋ ಯಾಮಾರಿಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಪ್ರಜ್ವಲ್ ರೇವಣ್ಣ ಎಲ್ಲದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆದರೆ ನೋಡಿ, ಅಪ್ಪ ಆಲ್ರೆಡಿ ಅರೆಸ್ಟ್ ಆಗಿ ಒಳಗೆ ಹೋಗಿ ಬೇಲ್ ತಗೊಂಡು ಹೊರಗೆ ಬಂದಿದ್ದು ಆಯಿತು, ಆದರೆ ಮಗ ಇನ್ನೂ ಸಿಕ್ಕಿಲ್ಲ. ಹೌದು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆ. ಭಾರತದ ಸಂವಿಧಾನಿಕವಾಗಿ ಜನ ಆಯ್ಕೆ ಮಾಡಿರುವಂಥ MP ಆಗಿರುವ ಕಾರಣಕ್ಕೆ ಅವ್ರಿಗೆ ರೆಡ್ ಕಾರ್ನರ್ ಪಾಸ್ಪೋರ್ಟೋ ಏನೋ ಅಂತಾರೆ, ಅದಕ್ಕೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್. ಎಲ್ಲಿ ಯಾವಾಗ ಬೇಕಾದ್ರೆ ಎಲ್ಲಿಗೆ ಹೋಗಬೇಕು ಅನ್ಸಿದ್ರೆ ಟಿಕೆಟ್ ಬುಕ್ ಮಾಡ್ಕೋಬೋದು, ಹೋಗ್ಬೋದು. ಆ ಥರದೊಂದು ಪಾಸ್ಪೋರ್ಟ್ ಇರೋದ್ರಿಂದ ಮನುಷ್ಯ ಫ್ರಾಂಕ್ಫರ್ಟ್ಗೆ ಹತ್ಕೊಂಡು ಹೋದ್ರು, ಅಲ್ಲಿಂದ ದುಬೈಗೆ ಹೋದ್ರು ಅಂತಿದ್ರು, ಮತ್ತೊಂದು ಕಡೆಗೆ ಹೋದ್ರು ಅಂತಿದ್ರು, ಎಲ್ಲೆಲ್ಲೋ ಹೋಗಿರಲಿ. ಬಟ್ ನಾನು ಹೇಳ್ತಾ ಇರೋದು, ಇಲ್ಲಿ ಹಿಂದಿನ ದಿನವೇ ಕರ್ನಾಟಕದ ಮಾಧ್ಯಮವೊಂದು ಆ ಸುದ್ದಿಯನ್ನು ಸತತ ಮ್ಯಾರಥಾನ್ ರೂಪದಲ್ಲಿ ಆ ವಿಷಯವನ್ನು ಹರಿಬಿಟ್ಟು ಹೇಳಿ ಅರ್ಥ ಮಾಡಿಸಿ ಏನೆಲ್ಲ ಆಗಿದೆ ಅಂತ ಹೇಳಿ ಸಂತ್ರಸ್ತೆಯರನ್ನ ಕರ್ಕೊಂಬಂದು ಮಾತಾಡಿಸಿದ್ದು ಆಗಿತ್ತು. ಪ್ರಜ್ವಲ್ ರವರದ್ದು ಎಂದು ಹೇಳಲಾಗುತ್ತಿರುವ ಪೆನ್ ಡ್ರೈವ್ ಬಗ್ಗೆ ಚರ್ಚೆಗಳೂ ಆಗಿತ್ತು. ಹೀಗೆಲ್ಲ ಆದಾಗ ಮಾರನೇ ದಿನ ಅದೇ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಬಂದು ಹೊಳೆನರಸೀಪುರದಲ್ಲಿ ವೋಟ್ ಹಾಕಿ ವೈಟ್ ಆ್ಯಂಡ್ ವೈಟಲ್ಲಿ ಬಂದು ವೋಟ್ ಹಾಕಿರುವ ಮಾರ್ಕನ್ನು ತೋರಿಸಿ ಮಾಧ್ಯಮಗಳಿಗೆ ಮಾತಾಡಿದ್ದೂ ಆಗಿತ್ತು. ಅಲ್ಲಿಯ ತನಕ ರಾಜ್ಯ ಸರ್ಕಾರ ಅದಕ್ಕೆ ಯಾವ ಕ್ರಮವೂ ತಗೊಳ್ಳಿಲ್ಲ. ಏನಾಗಬಹುದು, ಕರ್ಕೊಂಬಂದು ಹಿಂಗೆ ಸಂತ್ರಸ್ತೆಯರು ಮಾತಾಡ್ತೀಯಾರೆ ಎಂದಾಗ ಇದನ್ನು ಕರ್ಕೊಂಡು ವಿಚಾರಣೆ ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ. ಅವತ್ತಿನ ದಿನವೇ ಅವರನ್ನು ಮತ್ತೆ ಹೊಳೆನರಸೀಪುರದಿಂದ ಬೆಂಗಳೂರು ಏರ್ಪೋರ್ಟ್ವರೆಗೆ ಬರಲು ಬಿಟ್ಟು, ಏರ್ಪೋರ್ಟ್ನಿಂದ ಮತ್ತೆ ಇಲ್ಲಿಂದ ಫ್ರಾಂಕ್ಫರ್ಟ್ಗೆ ಹೋಗಲು ಅವಕಾಶ ಮಾಡಿಕೊಟ್ಟು, ಇಂಡೈರೆಕ್ಟ್ಲಿ ನಾನು ಹೇಳ್ತಾ ಇರೋದು ಆಗಿದ್ದಾಗಿದೆ. ಈಗ ಇನ್ನು ಹುಡುಕಾಟ, ಬ್ಲೂ ಕಾರ್ನರ್ ನೋಟಿಸು, ರೆಡ್ ಕಾರ್ನರ್ ನೋಟಿಸು, ಇಂಟರ್ಪೋಲ್ ನೋಟಿಸು, ಏನೇನೇ ಮಾಡಿ ಬಟ್ ಸಿಗ್ತಾ ಇಲ್ವೇ? ಡ್ರಾಮಾ ನೋಡ್ತಿರೋದು ಯಾರು? ಕರ್ನಾಟಕದ ಜನತೆ. ಬೆಳಗ್ಗೆದ್ದು TV ಹಾಕಿಬಿಡಿ, ಟಿವಿಯಲ್ಲಿ ಬರುವುದೊಂದೇ ಪ್ರಜ್ವಲ್ ರೇವಣ್ಣ, ಅಶ್ಲೀಲ ಪ್ರಕರಣ, ಅಶ್ಲೀಲ ಹಗರಣ, ಸಂತ್ರಸ್ತೆ ಅಪಹರಣ, ಅತ್ಯಾಚಾರ. ಇದೇ ಕೇಳಿ 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 ಜನಕ್ಕೆ ಇವತ್ತು ನಾನು ಪಬ್ಲಿಕ್ ಬೈಟ್ ಕಳಿಸಿದ್ದೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಇನ್ನೂ ಸೆರೆ ಹಿಡಿಯೋಕ್ಕಾಗಿಲ್ವಲ್ಲ, ಅಥವಾ ಕರ್ಕೊಂಬಂದು ಅರೆಸ್ಟ್ ಮಾಡೋಕ್ಕಾಗಿಲ್ವಲ್ಲ, ಇದರಲ್ಲಿ ಯಾರು ತಪ್ಪಿದೆ? ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರವೋ ಕೇಳ್ಕೊಂಬಾರಮ್ಮ ಅಂತ ನಾನು ನಮ್ಮ ರಿಪೋರ್ಟ್ರೊಬ್ಬರನ್ನ ಕಳಿಸಿದ್ದೆ ಇವತ್ತು, ಸುಪ್ರೀತಾ ಶೆಟ್ಟಿ ಅಂತ. ಅವ್ರು ಬಂದು ಹೇಳಿದ್ರು, ಸರ್ ದಯವಿಟ್ಟು ಪ್ರಜ್ವಲ್ ರೇವಣ್ಣನ ವಿಷಯಕ್ಕೆ ನಮಗೆ ಮಾತ್ರ ಫೀಲ್ಡ್ ಕಳಿಸ್ಬೇಡಿ, ಇನ್ನೊಂದು ಸಲ ಪ್ರಜ್ವಲ್ ರೇವಣ್ಣನ ಬಗ್ಗೆ ಕೇಳಿದ್ರೆ ನಮಗೆ ಹೊಡಿತಾರೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಬೇಸತ್ತು ಬಿಟ್ಟವ್ರೆ, TV ನೋಡೋದೇ ಬಿಟ್ಬಿಟ್ಟವ್ರೆ ಜನ. ಅಂದ್ರೆ ಹಂಗಾಗಿದೆ. ಹೇಳದೇ ಇರೋಕ್ಕಾಗಲ್ಲ, ಹೇಳಿದ್ರೆ ತರ್ಕೊಳಕ್ಕಾಗಲ್ಲ, ಹೇಳಿದ್ದನ್ನು ಸಹಿಸ್ಕೊಳಕ್ಕಾಗಲ್ಲ. ಆಯಿತು, ಎಷ್ಟು ದಿನ ಆಯ್ತು? 10-12 ದಿನ ಆಗೋಯ್ತಲ್ಲ. ಈಗ ಸಿಕ್ಕಿಲ್ಲ. ಇಂದು ಬರಬಹುದು, ನಾಳೆ ಬರಬಹುದು, ಬಂದರೂ ಬರಬಹುದು, ಬರದೇ ಇರಬಹುದು. ಹೀಗೆ ಊಹಾಪೋಹದಲ್ಲಿ ನಡೀತಾ ಇದೆ. ಏನಿದೆ ನ್ಯಾಯಾಂಗ ವ್ಯವಸ್ಥೆ, ಆಮೇಲೆ ಕಾನೂನು ಸುವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ. ಸರಿ, ಯಾರು ಕೇಳಬೇಕು? ಯಾರು ಹೊಣೆ ಇದಕ್ಕೆ? ಕೇಂದ್ರ ಸರ್ಕಾರವನ್ನು ಹೊಣೆ ಮಾಡುವುದಾ? ಇಲ್ಲ, ಪೊಲೀಸ್ ಇಲಾಖೆ ಇರೋದು ಕರ್ನಾಟಕ ಸರ್ಕಾರದ ಅಧೀನದಲ್ಲಿ. ಕೇಂದ್ರ ಸರ್ಕಾರವನ್ನು ಏನಂತ ಪ್ರಶ್ನೆ ಮಾಡೋದು? ಸರಿ, ಕೇಂದ್ರ ಸರ್ಕಾರದವರಾದರೂ ಅವ್ರ ಹತ್ರ ಇರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡುವ ರೈಟ್ಸ್ ಅವರಿಗಿದ್ರೆ ಅವ್ರು ಯಾಕೆ ಇನ್ನೂ ಮಾಡ್ತಾ ಇಲ್ಲ?
ಇವ್ರು ಲೆಟರ್ ಬರ್ದಿದ್ರು, ಅವ್ರು ಪ್ರೆಷರ್ ಹಾಕಿದ್ರು, ಅವ್ರು ಹೋಗಕ್ಕೆ ಬಿಟ್ಟರು, ಇವ್ರು ಬರಲಿಲ್ಲ. ಮುಂದ್ ಕಡೆ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ ಕರ್ಕೊಂಬಂದು ನೀ ಶಿಕ್ಷೆ ಕೊಡಿ ಅಂತ, ಈ ಕಡೆ ರಾಜ್ಯ ಸರ್ಕಾರದವ್ರು ಹೇಳ್ತಾರೆ ನೀವು ನಮಗೆ ಸಹಾಯ ಮಾಡಿ ನಾವು ಅವ್ರನ್ನ ಕರ್ಕೊಂಬರ್ತೀವಿ ಅಂತ. ಏನ್ ಅಂದ್ರೆ ಒಬ್ರಿಗೊಬ್ರು ಇವ್ರ ಮೇಲೆ ಕೆಳಗೆ, ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹಾಕೊಂಡು ನಾಟಕ ಮಾಡ್ಕೊಂಡು ಜನರನ್ನೇ ಮರೆಸ್ತಾವ್ರೆ. ಜನ ಇಲ್ಲಿ ನೋಡ್ಕೊಂಡು ಓ ಗುರು ಇವ್ರು ಟ್ರೈ ಮಾಡ್ತಾವ್ರೆ, ಅವ್ರು ಬಿಡ್ತಾ ಇಲ್ಲ, ಅವ್ರು ಕೇಳ್ತಾವ್ರೆ, ಇವ್ರು ಹಿಡಿತಾ ಇಲ್ಲ. ಬಕ್ರ ಯಾರು? ನಾವುಗಳೇ. ಬಕ್ರ ಆಗ್ತಿರೋದು ನಾವುಗಳೇ. ಇದು ರಾಜಕೀಯದ ಲೆಕ್ಕಾಚಾರಗಳು, ರಾಜಕೀಯದ ಏನದು ಒಳ ಸುಳಿಯಲ್ಲಿ ಅವರವರ ಅಂಡರ್ಸ್ಟ್ಯಾಂಡಿಂಗ್ಗಳು. ನಾನು ಬಿಟ್ಟಂಗೆ ಮಾಡ್ತೀನಿ, ನೀನು ಓಡ್ದಂಗೆ ಮಾಡು, ನೀನು ಓಡ್ದಂಗೆ ಮಾಡು, ನಾನು ಹಿಡ್ದಂಗೆ ಮಾಡ್ತೀನಿ. ಹಿಂಗೇನೋ ಇದೆ, ನೋಡಕ್ಕಂಗೆ ಕಾಣ್ತಾ ಇದೆ ಇದು. ಐ ಡೋಂಟ್ ನೋ. ಮಗ ಬಂದು ಹೇಳ್ತಾನೆ ನನ್ನ ತಾಯಿಗೆ ಹಿಂಗೆ ಅಪಹರಣ ಮಾಡಿದ್ದಾರೆ, ಅತ್ಯಾಚಾರ ಆಗಿದೆ ಅನ್ನುವ ಅರ್ಥದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದೇ ತಾಯಿ ವಿಡಿಯೋ ಮಾಡಿ ಹೇಳ್ತಾರೆ ಇಲ್ಲ ನನಗೆ ಅಪಹರಣ ಆಗಿಲ್ಲ, ನನ್ನನ್ನು ಯಾರು ಕಿಡ್ನ್ಯಾಪ್ ಮಾಡಿಲ್ಲ ಅಂತ. ಆಮೇಲೆ ಇನ್ನೊಂದು ಮೂಲ ಹೇಳುತ್ತೆ ಅದನ್ನು ಕಿಡ್ನ್ಯಾಪ್ ಮಾಡಿದ ದಿನವೇ ರೇವಣ್ಣನ ಕಡೆಯವರು ಆ ವಿಡಿಯೋ ಮಾಡಿಸ್ಕೊಂಡಿದ್ರು ಅಂತ ಇನ್ನೊಂದು ಪತ್ರಿಕೆಯಲ್ಲಿ ಇವತ್ತು ಬರುತ್ತೆ. ನಾವು ನೋಡ್ರಿ ಕೂತ್ಕೊಂಡು ಒಳ್ಳೆ ಯಾವ ಡೈರೆಕ್ಟರ್ಗಳಿಗೂ ಬರೆಯೋಕ್ಕಾಗದೇ ಇರುವಂತಹ ಸ್ಕ್ರಿಪ್ಟನ್ನು ಕೂತ್ಕೊಂಡು ನೋಡ್ತಾ ಇದ್ದೀವಿ. ರಾಜಕೀಯ ರೀ, ಮಜಾ ಇದೆ, ನೋಡೋಣ, ಮಜಾ ತಗೊಳ್ಳೋಣ, ಇನ್ನೇನಿದೆ ಅಲ್ವಾ? ಹಾಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.